ರಾಜ್ಯ ರಾಜಕಾರಣದ ಚೆಂಡು ದೆಹಲಿಯಲ್ಲಿದೆ. ದೆಹಲಿಯ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿದೆ. ಕೆಲವೇ ಹೊತ್ತಿನಲ್ಲಿ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಸಭೆ ಆರಂಭವಾಗುತ್ತೆ. ಬೆಳಗ್ಗೆ 11 ಗಂಟೆಗೆ ನಡೆಯಲಿರುವಂತಹ ಮಹತ್ವದ ಸಭೆ ಅದು. ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ರಾಹುಲ್ ಗಾಂಧಿ, ಖರ್ಗೆ, ವೇಣುಗೋಪಾಲ್ ನೇತೃತ್ವದಲ್ಲಿ ಸಭೆ ಆಗುತ್ತೆ. ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ಸಭೆಯಲ್ಲಿ ಭಾಗವಹಿಸುತ್ತಾರೆ. ನೂತನ ಸಚಿವ ಸಂಪುಟ ರಚನೆ ಕುರಿತಂತೆ ಚರ್ಚೆ ಆಗುತ್ತೆ. ಬಹುತೇಕ ಇವತ್ತೇ ಸಚಿವರ ಮೊದಲ ಪಟ್ಟಿ ಫೈನಲ್ ಆಗುತ್ತೆ. 12 ಜನರ ಹಿರಿಯ ಸಚಿವರ ಪಟ್ಟಿ ಫೈನಲ್ ಆಗುತ್ತೆ. ಈ ಕಾರಣದಿಂದಾಗಿ ದೆಹಲಿಯಲ್ಲಿ ಕೇವಲ ಡಿಕೆ ಶಿವಕುಮಾರ್ ಅಥವಾ ಸಿದ್ದರಾಮಯ್ಯ ಮಾತ್ರವಲ್ಲ, ಇಡೀ ಕಾಂಗ್ರೆಸ್ನ ಶಾಸಕರ ಬಹಳ ದೊಡ್ಡ ದಂಡು ದೆಹಲಿಯ ದಂಡಯಾತ್ರೆಯಲ್ಲಿದೆ. ಅವರಿಗೆ ಇರುವಂಥ ಏನೆಲ್ಲ ಅವಕಾಶಗಳಿದ್ದಾವು, ಜಾತಿಯ ಪ್ರಾಬಲ್ಯದ ಮೂಲಕವೋ ಪ್ರಾದೇಶಿಕ ಪ್ರಾಬಲ್ಯದ ಮೂಲಕವೋ ಅವರಿಗಿರುವಂಥ ಹಿರಿಯ ಕಾಂಗ್ರೆಸ್ನ ನೆಟ್ವರ್ಕೋ ಎಲ್ಲದರ ಮೂಲಕವೂ ಕೂಡ ಲಾಬಿ ಮಾಡಿ ಹೇಗಾದರೂ ಮಾಡಿ ಸಚಿವ ಸ್ಥಾನವನ್ನು ಗಿಟ್ಟಿಸಬೇಕು ಅಂತ ಹೇಳಿ ಬಹಳ ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಕುಮಾರ್, ಗಮನಿಸ್ತಾ ಇದ್ದೀವಿ ಇಡೀ ರಾಜ್ಯ ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ದೆಹಲಿ ಅಂಗಳದಲ್ಲಿದ್ದಾರೆ. ಅನೇಕ ರೀತಿಯ ಪ್ರಭಾವಗಳಿದ್ದಾವೆ, ಅನೇಕ ರೀತಿಯ ಒತ್ತಾಸೆಗಳಿದ್ದಾವೆ. ಅವೆಲ್ಲವನ್ನು ಕೂಡ ಸಾಧ್ಯ ಮಾಡಿಕೊಳ್ಳಬೇಕು ಎನ್ನುವ ನಿಟ್ಟಿನಲ್ಲಿ ಬಹಳ ದೊಡ್ಡ ಪ್ರಯತ್ನ ನಡೀತಾ ಇದೆ. ಇಡೀ ದಿನದ ಬೆಳವಣಿಗೆ ಜೊತೆಗೆ ಇವತ್ತೇ ಆಲ್ಮೋಸ್ಟ್ ಫೈನಲ್ ಆಗುತ್ತಾ? ಹಾಗಾದರೆ ಸಚಿವ ಸಂಪುಟದ 12 ಸಚಿವರ ಹೆಸರುಗಳು ಇವತ್ತು ಇವತ್ತು ಕೆಲವೇ ನಿಮಿಷಗಳಲ್ಲಿ ದೆಹಲಿಯ ಎಸಿಸಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಮಹತ್ವದ ಸಭೆ ನಡೆಯುತ್ತೆ. ಯಾಕೆಂದರೆ ನೂತನ ಸಂಪುಟ ರಚನೆಗೆ ಸಂಬಂಧಪಟ್ಟಂತೆ ಇಲ್ಲಿ ಚರ್ಚೆಗಳಾಗತ್ತೆ. ಅಂತಿಮವಾಗಿ ಇವತ್ತು ಸುಮಾರು 10 ರಿಂದ 12 ನೂತನ ಸಚಿವರ ಪಟ್ಟಿಯನ್ನು ನಿರ್ಧಾರ ಮಾಡುವಂಥ ಸಾಧ್ಯತೆಗಳಿದೆ. ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಎಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್, ಹಾಗೆ ಸುರ್ಜೇವಾಲಾ, ಹಾಗೆ ವೇಣುಗೋಪಾಲ್ ಅವರ ಈ ಒಂದು ಸಭೆಯಲ್ಲಿ ಸುಮಾರು 40ಕ್ಕೂ ಹೆಚ್ಚು ಶಾಸಕರು ಈಗಾಗಲೇ ದೆಹಲಿಯಲ್ಲಿ ಬೀಡ್ಬಿಟ್ಟಿದ್ದಾರೆ. ನಮಗೆ ಅವಕಾಶವನ್ನು ಮಾಡಿಕೊಡಿ, 3-4 ಬಾರಿ ಗೆದ್ದಿದ್ದೇವೆ, 4-5 ಬಾರಿ ನಾವು ಗೆದ್ದಿದ್ದೇವೆ, ನಮಗೆ ಅವಕಾಶ ಸಿಕ್ಕಿಲ್ಲ, ಹಾಗಾಗಿ ನಮಗೆ ಈ ಬಾರಿ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ಡಿಮ್ಯಾಂಡನ್ನು ಇಟ್ಟಿದ್ದಾರೆ. ಸೊ ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರು ಕೂಡ ಒಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ, ಡಿ ಕೆ ಶಿವಕುಮಾರ್ ಕೂಡ ಒಂದು ಪಟ್ಟಿಯನ್ನು ಕೊಟ್ಟಿದ್ದಾರೆ. ಈ ಪಟ್ಟಿಯನ್ನು ನೋಡಿ ಇಬ್ಬರದ್ದು ಪಟ್ಟಿಯನ್ನು ಲೆಕ್ಕಾಚಾರವನ್ನು ಹಾಕಿ ಅಂತಿಮವಾಗಿ ಖರ್ಗೆ ಅವರ ಒಂದು ಅಭಿಪ್ರಾಯವನ್ನು ಪಡೆದು ನಿರ್ಧಾರವನ್ನು ಮಾಡಲಾಗತ್ತೆ. ಅಂದರೆ ಎಷ್ಟು ಜನರನ್ನು ಸೆಲೆಕ್ಟ್ ಮಾಡಬೇಕು, ಏಕೆಂದರೆ ಸಿಗ್ತಾ ಇರುವಂಥ ಮಾಹಿತಿಗಳ ಪ್ರಕಾರ 2 ಹಂತದಲ್ಲಿ ಪಟ್ಟಿಯನ್ನು ನಾವು ರಚನೆ ಮಾಡೋಣ ಅನ್ನುವಂಥ ಲೆಕ್ಕಾಚಾರ ಹೈಕಮಾಂಡ್ ಮಟ್ಟದಲ್ಲಿದೆ. ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಕೊಟ್ಟಿರುವಂಥ ಪಟ್ಟಿಯನ್ನು ಅಳೆದು ತೂಗಿ ನೋಡಿ ಮೊದಲ ಪಟ್ಟಿಯಲ್ಲಿ ಸುಮಾರು 10 ರಿಂದ 12 ಸಚಿವರನ್ನು ಈಗ ಡಿ ಕೆ ಶಿವಕುಮಾರ್ ಅವರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡೋಣ ಅನ್ನುವಂಥ ಲೆಕ್ಕಾಚಾರಗಳು ಕೂಡ ಇದೆ. ಇಲ್ಲಿ 20 ಜನರ ನೂತನ ಸಚಿವರನ್ನು ಆಯ್ಕೆ ಮಾಡಲಾಗತ್ತಾ ಅಥವಾ ಕೇವಲ 10 ರಿಂದ 12 ಸಚಿವರನ್ನು ಆಯ್ಕೆ ಮಾಡಲಾಗತ್ತಾ ನೋಡಬೇಕಾಗತ್ತೆ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರ ಜೊತೆ ಓತನ್ನು ತೆಗೆದುಕೊಳ್ಬೇಕಾದ್ರೆ ಹಿರಿಯರಿಗೆ ಅವಕಾಶವನ್ನು ಮಾಡಿಕೊಡಿ ಅನ್ನುವಂಥ ಡಿಮ್ಯಾಂಡನ್ನು ಡಿ ಕೆ ಶಿವಕುಮಾರ್ ಅವರು ಇಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳಿದೆ. ಸೊ ಹಾಗಾಗಿ 20 ಜನರನ್ನು ಮೊದಲ ಹಂತದಲ್ಲಿ ಆಯ್ಕೆ ಮಾಡುವಂತಹ ಲೆಕ್ಕಾಚಾರ ಹೈಕಮಾಂಡ್ ಮಟ್ಟದಲ್ಲಿದ್ದರೂ ಕೂಡ ಡಿ ಕೆ ಶಿವಕುಮಾರ್ ಅವರ ಮಾತಿಗೆ ಮನ್ನಣೆಯನ್ನು ಕೊಟ್ಟು ಹಿರಿಯರಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಡ್ತಾರೆ ಪದಗ್ರಹಣವನ್ನು ಮಾಡೋದಕ್ಕೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಮಧ್ಯಾಹ್ನದ ಒಳಗೆ ಸುಮಾರು 10 ರಿಂದ 12 ನೂತನ ಸಚಿವರ ಹೆಸರನ್ನು ಫೈನಲ್ ಮಾಡುವಂಥ ಒಂದು ಸಾಧ್ಯತೆಗಳು ಕೂಡ ಇದೆ. ಸಂಜೆಯೊಳಗೆ ಪಟ್ಟಿಯನ್ನು ಡಿಕ್ಲೇರ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ, ದೆಹಲಿಯ ಮೂಲಗಳಿಂದ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ. ಸೊ ಇಲ್ಲಿ ಸಾಕಷ್ಟು ಜನ ಇದ್ದಾರೆ ಆಕಾಂಕ್ಷಿಗಳು. ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಇದ್ದಂತಹ ಸಚಿವರು ಯಾರಿದ್ರು ಅವರಲ್ಲಿ ಸುಮಾರು 10 ರಿಂದ 12-13 ಜನ ಮತ್ತೆ ಈ ಸಂಪುಟದಲ್ಲೂ ಕೂಡ ಅವಕಾಶವನ್ನು ಪಡ್ಕೊಳ್ತಾರೆ ಅನ್ನುವಂಥ ಮಾಹಿತಿಗಳಿದೆ. ರಾಮಲಿಂಗಾರೆಡ್ಡಿ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಜಾರ್ಜ್ ಇರ್ಬೋದು, ಎಂ ಬಿ ಪಾಟೀಲ್ ಇರ್ಬೋದು, ಕೃಷ್ಣ ಬೈರೇಗೌಡ, ದಿನೇಶ್ ಗುಂಡೂರಾವ್ ಸೇರಿದಂತೆ ಸ್ಪೀಕರ್ ಆಗಿದ್ದಂಥ ಯು ಟಿ ಖಾದರ್ ಅವರು ಕೂಡ ಮೊದಲ ಹಂತದಲ್ಲೇ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ. ಹಾಗೆ ಯತೀಂದ್ರ ಸಿದ್ದರಾಮಯ್ಯ, ಬೈರತಿ ಸುರೇಶ್ ಅವರ ಹೆಸರುಗಳು ಕೂಡ ಈ 10-12ರ ಪಟ್ಟಿಯಲ್ಲೇ ಇದೆ. ಸೊ ಹಾಗಾಗಿ ಇವರಿಗೆ ಅವಕಾಶ ಸಿಗಬಹುದು ಅನ್ನುವಂಥ ಸಾಧ್ಯತೆಗಳು ಹೆಚ್ಚಿದೆ. ನೋಡಬೇಕಾಗತ್ತೆ ಹೈಕಮಾಂಡ್ ಯಾವ ರೀತಿಯಾದಂಥ ನಿರ್ಧಾರವನ್ನು ಮಾಡುತ್ತೆ, ಸಭೆಯಲ್ಲಿ ಏನೆಲ್ಲ ಅಭಿಪ್ರಾಯಗಳು ವ್ಯಕ್ತವಾಗುತ್ತೆ, ಡಿ ಕೆ ಶಿವಕುಮಾರ್ ಅವರ ಕಡೆಯಿಂದ ಆಗುವಂತಹ ಅಭಿಪ್ರಾಯಗಳೇನು, ಸಿದ್ದರಾಮಯ್ಯ ಅವರ ಕಡೆಯಿಂದ ಬರುವಂತಹ ಬೇಡಿಕೆಗಳು ಏನು, ಇದೆಲ್ಲವನ್ನು ಕೂಡ ನೋಡಿಯೇ ಅಲ್ಲಿ ಅಂತಿಮ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ಬೇಕಾಗತ್ತೆ. ಹಾಗಾಗಿ ಹಿರಿಯರಿಗೆ ಮೊದಲ ಹಂತದಲ್ಲಿ ಅವಕಾಶವನ್ನು ಮಾಡಿಕೊಡುವಂಥದ್ದು ಬಹುತೇಕವಾಗಿ ಖಚಿತ ಆಗ್ತಾ ಇದೆ. ಸೊ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಪಟ್ಟಿಯಲ್ಲಿ ಬಹುತೇಕ ಹೆಸರುಗಳನ್ನು ಈಗ
ರಾಹುಲ್ ಗಾಂಧಿ ಅವರು ಕೂಡ ಅದಕ್ಕೆ ಒಪ್ಪಿಗೆಯನ್ನು ಕೊಡಲಿದ್ದಾರೆ ಅನ್ನುವಂಥದ್ದಿದೆ. ಸೊ ಹಾಗಾಗಿ ಇವತ್ತಿನ ಸಭೆಯಲ್ಲಿ ಇದರ ಬಗ್ಗೆ ಚರ್ಚೆಗಳಾಗಬೇಕಾಗತ್ತೆ. ಡಿ ಕೆ ಶಿವಕುಮಾರ್ ಕೂಡ ಒಪ್ಕೊಳ್ಬೇಕಾಗತ್ತೆ, ಸಿದ್ದರಾಮಯ್ಯ ಅವರು ಕೂಡ ಒಪ್ಕೊಳ್ಬೇಕಾಗತ್ತೆ. ಅಂತಿಮವಾಗಿ ಖರ್ಗೆ ಅವರ ಅಭಿಪ್ರಾಯವನ್ನು ಪಡೆದು ಈ ಒಂದು ಪಟ್ಟಿಯನ್ನು ಫೈನಲ್ ಮಾಡಲಾಗತ್ತೆ. ಹಾಗಾಗಿ ಈಗ ಶುರುವಾಗುವಂತಹ ಸಭೆ ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ ದಶರಥ್. ಈಗ ಸವಾಲುಗಳು ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಜಾತಿಯವರು ಪ್ರಾಧಾನ್ಯತೆ, ಪ್ರಾದೇಶಿಕವಾರು ಪ್ರಾಧಾನ್ಯತೆ ಜೊತೆಗೆ ಸಿದ್ದರಾಮಯ್ಯ ಅವರು ಹೇಳಿದಂಥ ವ್ಯಕ್ತಿಗಳನ್ನು ಕೂಡ ಇರಿಸಬೇಕಾಗುತ್ತೆ, ಜೊತೆಗೆ ಹೈಕಮಾಂಡ್ ಹೇಳಿದಂಥ ವ್ಯಕ್ತಿಗಳನ್ನು ಇರಿಸಬೇಕಾಗುತ್ತೆ. ಇಲ್ಲಿ ಡಿ ಕೆ ಶಿವಕುಮಾರ್ ಹೆಚ್ಚಿನ ಅಂಶ ಕಾಂಪ್ರಮೈಸ್ ಆಗಬೇಕಾಗುತ್ತೆ ನಮ್ಮ ಸನ್ನಿವೇಶದಲ್ಲಿ ಇಲ್ವಾ? ಹಾಗಾದರೆ ಸಹಜ ದಶರಥ್ ನೋಡಿ, ಯಾಕೆಂದರೆ CM ಕುರ್ಚಿಯನ್ನು ಈಗ ಸಿದ್ದರಾಮಯ್ಯ ಅವರು ತ್ಯಾಗವನ್ನು ಮಾಡಿರೋದು. ಹಾಗಾಗಿ ಡಿ ಕೆ ಶಿವಕುಮಾರ್ ಈಗ ನೂತನ CM ಆಗ್ತಾ ಇದ್ದಾರೆ. ಅವರು ಕೆಲವೊಂದು ಇದಕ್ಕೆ ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾಗತ್ತೆ. ಈಗ ನಾನು ಇಷ್ಟು ಪಟ್ಟಿಯನ್ನು ಕೊಟ್ಟಿದ್ದೇನೆ, ನಾನು ಈ ಸಚಿವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಶಾಸಕರಿಗೆ ಅಂತೇಳಿ ಡಿ ಕೆ ಶಿವಕುಮಾರ್ ಪಟ್ಟಿಯನ್ನು ಕೊಟ್ಟಿರ್ಬೋದು. ಆದರೆ ಹೈಕಮಾಂಡ್ ನಿರ್ಧಾರವನ್ನು ಮಾಡಬೇಕಾಗತ್ತೆ. ಇಲ್ಲಿ ಸಿದ್ದರಾಮಯ್ಯ ಅವರು ಕೂಡ ದೊಡ್ಡ ಪಟ್ಟಿಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ಹೆಚ್ಚಿನ ಮನ್ನಣೆಯನ್ನು ಕೊಡಬೇಕಾಗತ್ತೆ. ಕಾರಣ ಅವರು ಕುರ್ಚಿಯನ್ನು ಬಿಟ್ಟುಕೊಟ್ಟಿರೋದ್ರಿಂದ. ಒಂದು ವೇಳೆ ಏನಾದರೂ ನೀವು ಸಿದ್ದರಾಮಯ್ಯ ಅವರ ಮಾತಿಗೆ ಮನ್ನಣೆಯನ್ನು ಕೊಡದೆ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಅನ್ನುವಂಥ ಪಟ್ಟಿಗೆ ಏನಾದರೂ ಅವಕಾಶವನ್ನು ಮಾಡಿಕೊಟ್ಟಿದ್ದೆ ಆದರೆ ಅದು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಎಫೆಕ್ಟ್ ಆಗಬಹುದು. ಯಾಕೆಂದರೆ ಸಿದ್ದರಾಮಯ್ಯ ಮೇಲ್ನೋಟಕ್ಕೆ ಯಾವುದನ್ನು ಹೇಳದೇ ಇದ್ದರೂ ಕೂಡ ಅವ್ರು ಸೈಲೆಂಟ್ ಆಗಿದ್ದರೆ ಸಾಕು, ಮುಂದಿನ ದಿನಗಳಲ್ಲಿ ಕಿರಿಕಿರಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಸಿದ್ದರಾಮಯ್ಯ ಅವರ ಕೈಲೇ ಕೀಲಿ ಕೈ ಕೂಡ ಇರುತ್ತೆ ಅನ್ನುವಂಥ ಚರ್ಚೆಗಳು ಈಗಾಗಲೇ ಕಾಂಗ್ರೆಸ್ ವಲಯದಲ್ಲಿ ಶುರುವಾಗಿದೆ. ಯಾಕೆಂದರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ್ರು ಅದರ ಹಿಂದೆ ಕೀಲಿ ಕೊಡುವಂಥವರು ಸಿದ್ದರಾಮಯ್ಯ ಆಗಿರ್ತಾರೆ ಅಂತೇಳಿ. ಅಂದರೆ ಇಲ್ಲಿ ಏನು ಹೇಳ್ತಾರೆ ಅದನ್ನು ಇಲ್ಲಿ ಫಾಲೋ ಮಾಡಬೇಕಾಗತ್ತೆ. ಒಂದು ವೇಳೆ ಏನಾದರೂ ಡಿ ಕೆ ಶಿವಕುಮಾರ್ ಇಲ್ಲಿ ಫಾಲೋ ಮಾಡಲಿಲ್ಲ ಅಂದರೆ ಸಿದ್ದರಾಮಯ್ಯ ಅವರು ಕೊಟ್ಟಂಥ ಸಲಹೆಗಳನ್ನು ಅದಕ್ಕೆ ಪರಿಗಣಿಸದೇ ಹೋದರೆ ಆಗ ಏನು ಮಾಡ್ತಾರೆ ಅಂದರೆ ನೇರವಾಗಿ ದೆಹಲಿಗೆ ಹಾಕ್ತಾರೆ. ರಾಹುಲ್ ಗಾಂಧಿ ಅವರ ಮೂಲಕ ತಿರ್ಗಾ ಮತ್ತೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಇಳಿಸುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯ ಅವರು ಮಾಡಲಿದ್ದಾರೆ. ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಬಾರಿ ಮೊದಲ ಪಟ್ಟಿಯಲ್ಲಿ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಬೇಡಿಕೆ ಏನಿದೆ ಪಟ್ಟಿ, ಅದಕ್ಕೆ ಅಪ್ರೂವಲ್ ಕೊಡುವಂಥ ಸಾಧ್ಯತೆಗಳಿದೆ. ಈಗ 10 ಜನರನ್ನು ಕೊಟ್ಟಿದ್ರೆ ಸಿದ್ದರಾಮಯ್ಯ, ಅದರಲ್ಲಿ 6 ಜನರನ್ನು ಆಯ್ಕೆ ಮಾಡುವಂಥ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ಬೋದು. ಡಿ ಕೆ ಶಿವಕುಮಾರ್ ಕೊಟ್ಟಂತಹ 10 ಹೆಸರುಗಳಲ್ಲಿ 4 ಹೆಸರುಗಳನ್ನು ಫೈನಲ್ ಮಾಡುವಂಥ ಸಾಧ್ಯತೆಗಳಿದೆ. ಇನ್ನು ಉಳಿದಿರುವಂಥ 2 ಇದನ್ನು ವೇಣುಗೋಪಾಲ್ ಮತ್ತು ಖರ್ಗೆ ಅವರು ಆ ಒಂದು ಸ್ಥಾನಗಳನ್ನು ತುಂಬಿಕೊಳ್ಳಿದ್ದಾರೆ. ಹಾಗಾಗಿ ಇಲ್ಲಿ ಎಲ್ಲವನ್ನೂ ಕೂಡ ಅಳೆದು ತೂಗಿ ನೋಡಬೇಕಾಗತ್ತೆ. ಜಿಲ್ಲಾವಾರು ನೋಡಬೇಕಾಗತ್ತೆ, ಸಮುದಾಯವಾರು ನೋಡಬೇಕಾಗತ್ತೆ. ಯಾವ್ಯಾವ ಸಮುದಾಯಗಳು ಎಷ್ಟು ಶಾಸಕರಿದ್ದಾರೆ, ಆ ಸಮುದಾಯದ ಕೊಡುಗೆ ಏನು, ಮತ್ತು ಸಮುದಾಯ ನಾವು ಬಿಟ್ಟಿದ್ದೇ ಆದರೆ ಅದನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದೇ ಆದರೆ ಮುಂದೆ ನಮಗೆ ಏನು ಲಾಭ ಆಗಬಹುದು, ಇದೆಲ್ಲವನ್ನು ಕೂಡ ನೋಡಿ ಅವರು ಅಂತಿಮವಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಈಗ ಪ್ರಸಕ್ತ ಬೇರೆ ಬೇರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಬರ್ತಾ ಇರೋದ್ರಿಂದ ಇದನ್ನು ಮಾನದಂಡವಾಗಿ ಇಟ್ಕೊಂಡೆ ಸಮುದಾಯವಾರು, ಜಿಲ್ಲಾವಾರು, ಹಾಗೆ ಎಷ್ಟೆಷ್ಟು ಶಾಸಕರಿದ್ದಾರೆ, ಅವರ ಹಿರಿತನ ಏನು, ಇದೆಲ್ಲವನ್ನು ಪರಿಗಣಿಸಿಯೇ ಈಗ ಸಂಪುಟಕ್ಕೆ ಶಾಸಕರನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಬಹುತೇಕವಾಗಿ ಹೆಚ್ಚಿವೆ. ಆ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಮತ್ತು AICC ಅಧ್ಯಕ್ಷ ಖರ್ಗೆ ಅವರು ಯಾವ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅದನ್ನು ನೋಡಬೇಕಾಗತ್ತೆ. ಯಾಕೆಂದರೆ ಎಲ್ಲವನ್ನೂ ಕೂಡ ಪರಿಗಣಿಸಿಯೇ ಮಾಡಬೇಕಾಗತ್ತೆ. ಒಂದರಲ್ಲಿ ಹೆಚ್ಚು ಕಮ್ಮಿ ಆದರೂ ಕೂಡ ಮತ್ತು ಇದರ ಜೊತೆಗೆ ಪ್ರಬಲ ಸಮುದಾಯಗಳ ಜೊತೆ ಸಣ್ಣ ಸಣ್ಣ ಸಮುದಾಯಗಳು ಕೂಡ ಇರುತ್ತೆ, ಅದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕಾಗತ್ತೆ. ಕೆಲವು ಸಮುದಾಯಗಳಲ್ಲಿ ಒಬ್ಬರು ಗೆದ್ದಿರ್ತಾರೆ, 2 ಗೆದ್ದಿರ್ತಾರೆ, 3 ಜನ ಇರ್ತಾರೆ, ಅಂಥವರಿಗೂ ಕೂಡ ಆ ಸಮುದಾಯಗಳಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕಾಗತ್ತೆ. ಸೊ ಹಾಗಾಗಿ ಈ ಬಾರಿ ಆ ರೀತಿಯಾದಂಥ ಒಂದು ಸಾಮಾಜಿಕ ನ್ಯಾಯವನ್ನು ಕಲ್ಪಿಸಲಾಗತ್ತಾ ಅನ್ನುವಂಥದ್ದನ್ನು ನೋಡಬೇಕು. ಯಾಕೆಂದರೆ ಸಿದ್ದರಾಮಯ್ಯ ಅವರು ಪದೇ ಪದೇ ಹೇಳ್ತಿರ್ತಾರೆ ಸಾಮಾಜಿಕ ನ್ಯಾಯ, ನಮ್ಮ ಪಕ್ಷ ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿದೆ ಅಂತೇಳಿ ಇವರು ಹೇಳ್ತಾ ಇರ್ತಾರೆ. ಸಾಮಾಜಿಕ ನ್ಯಾಯಕ್ಕೆ ನಮ್ಮ ಪಕ್ಷ ಒತ್ತು ಕೊಡುತ್ತೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳ್ತಾ ಇರ್ತಾರೆ. ಹಾಗೆ ರಾಹುಲ್ ಗಾಂಧಿ ಅವರು ಕೂಡ ಅದೇ ಹೋದ ಕಡೆಗಳಲ್ಲೆಲ್ಲ ಅದೇ ಭಾಷಣ ಇರುತ್ತೆ, ಸಾಮಾಜಿಕ ನ್ಯಾಯಕ್ಕೆ ನಮ್ಮ ಪಕ್ಷ ಆದ್ಯತೆಯನ್ನು ಕೊಡುತ್ತೆ ಅಂತೇಳಿ. ಈಗ ಎಷ್ಟರ ಮಟ್ಟಿಗೆ ಆದ್ಯತೆಯನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ಇವತ್ತು ನೂತನ ಸಚಿವರ ಆಯ್ಕೆ ಇರುತ್ತಲ್ಲ ಈ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಎಷ್ಟು ಜನರಿಗೆ ಯಾವ ರೀತಿಯಾದಂಥ ಸಾಮಾಜಿಕ ನ್ಯಾಯವನ್ನು ಕೊಟ್ಟಿದ್ದಾರೆ, ಇಲ್ಲಿ ಯಾರ ಒತ್ತಡಕ್ಕೆ ಮಣಿದಿದ್ದಾರೆ, ಯಾರ ಪರವಾಗಿ ಹೆಚ್ಚಿನ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅನ್ನುವಂಥದ್ದು ಸಭೆಯ ನಂತರದಲ್ಲಿ ಗೊತ್ತಾಗುತ್ತೆ ದಶರಥ್. ಎಸ್, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.